ಅಂಕರ ಕೊಟ್ಟಾರ ಮಾಡಿ ಹೋಗಂತ ಮಾಡಕ್ಕೆ ಒಟ್ಟು ನಾವು ತೋರ್ಸ್ಕೊಂಡು ಬಿಟ್ಟಿವಿ. ಜಸ್ಟ್ ಈಗ ಬಂದು ನಾನು ರಾಯಚೂರ್ಲಿಂದ ಜಳಕ ಮಾಡ್ತೀನಿ. ದಾಳಂಬರೊಂದು ಬಾಡಿಗೆ ಐತಂತ ಮತ್ತೆ ಬಿಟ್ರದು ಇಲ್ಲ ಗಾಡಿ. ಈಗ ಬಂದಲ್ಲಿ ಹಚ್ಚಿನ ನಂಗೆ ಬಾಡಿ ಇದನ್ನು ತೊಂದಾಕಿ ನಾ ಸ್ವಲ್ಪ ಡೈನೋ ಒಂದೊಂದು ಬೀಚ್ ಗೀಚ್ ಮಾಡ್ಸಕ್ಕೆ ಬರತ್ತದ ನಂದು. ನಾನು ಡ್ರೈವರ್ ಬರ್ತಾನೆ ಒಂದಿತ್ತು ಹೋಗ್ತೀನಿ ನೋಡಿ ಮಾಡ್ತೀನಿ. ಜಳಕ ಮಾಡೋದು 2 ತಾಸು ಮಾಡ್ತೀನಿ. ನಮ್ಮ ಅಪ್ಪ ಹೋಗ್ತಾನೆ ರೋಡಿಗೆ ಫೋನ್ ಮಾಡ್ಕೊಂಡು ಬಂದು ಅವಕ್ಕೆ ಡ್ರೈವರ್ ಬರ್ತಾನೆ ಊರಿಗೆ ಏನ ಅಪ್ಪ ಕೊಟ್ಟು ಕಳಿಸ್ತೀನಿ. ಅಲ್ಲಿ ಗಾಡಿ ಬಂದಂತ ಅಲ್ಲೇ ನಾ ಗದಗಿರಿ ಕಳಿಸಿ ಹೋಗ್ತೀನಿ. ಅಪ್ಪರ ಅಲ್ಲೇ ಬರತ್ತಾರ, ನಾನು ಡ್ರೈವರ್ ಹಾಕಿ ಅಂತ ಇಲ್ಲಿ. ಇದು ಘಟ್ಟಪುರ ಬಂದಿದ್ದಿ ನೀರು ಅಷ್ಟೇ ಮಂದೇ ಇಲ್ಲ. ಕಡೆ ಮಹಾರಾಷ್ಟ್ರ ಮಳೆ ಆದ್ರೆ ನೀರು ಜಾಸ್ತಿ ಬಿಡ್ತಾರೆ. ನೀರು ಹಾಕ್ರೆ ಫುಲ್ ತುಂಬೇ ಇಲ್ಲ. ಹಲೋ ಫ್ರೆಂಡ್ಸ್, ಬೆಳಗ್ಗಿನ ಬಂದು ಇಲ್ಲೇ ಮಾರ್ಕೆಟಿಗೆ. ಗಾಡಿ ಜಲ್ದಿನ ಖಾಲಿ ಆಗ್ತಿ ಇವತ್ತು. ಸುಮ್ಮ ಅನ್ನ ಸಾರು ಮಾಡ್ಕೊಂಡ್ವಿ. ಮುಂಜಾನೆ ಅನ್ನ ಸಾರು ಮಾಡ್ಕೊಂಡ್ವಿ ಬಡ ರಾತ್ರಿ 7 ಗಂಟೆ ಬಿಡ್ತೀವಿ. ನೆಸಿನೇ ಬಂದ್ವಿ. 7 ಗಂಟೆ ಅದೇ ಒಂದು ತಾಸ್ತ ಖಾಲಿ ಆಯ್ತು. ಬರ್ತಿದ್ದವು ಮಾಲ್ ಬಾಡಿ ಸಂಬಂಧ ನಿಂತೀವಿ. 9 ಬಾಡಿಗೆ ಕೊಡ್ತಾರೆ. ವಾಪಸ್ ಬಾಡಿಗೆ ಡೈರೆಕ್ಟ್ ಆಯ್ತು. ಒಂದು ಬಾಡಿಗೆ ಹೇಳ್ತೀನಿ ನಿಮ್ಗೆ ಅಲ್ಲಿ ಹೋಗಿಂದ ಎಲ್ಲಿ ಅಂತ. ಇಲ್ಲಿಂದ 85 ಕಿಲೋಮೀಟ್ರ್ ಹೋಗ್ಬೇಕು. ಬಾರ್ನಗರ ಅಂತ ಬರ್ತೈತಿ. ಲೋಡಿಗೆ 85 ಕಿಲೋಮೀಟ್ರ್ ಹೋಗ್ಬೇಕಲ್ಲೇ ಬಾಲ್ಕೋಟಿಗೆ ಐತಂತ. ಅಲ್ಲಿ ಹೋಗಿಂದ ಏನಂತ ಹೇಳ್ತೀನಿ ನಿಮಗೆ. ಮತ್ತು ಊಟ ಮಾಡಿ ನೋಡ್ತೀನಿ. ಒಂದು ತಾಸು ಮುಕ್ಕೋತೀನಿ. ಈಗ 8 ಆಗೈತಿ. ಅವ್ರು ಬೇರೆ 9 ಕೊಡೋದು ಸವಾಲಾಗಿಂದ ಕೊಡ್ತಾರೆ ಬಾಡಿಗೆ ಇಸ್ಕೊಂಡು ಹೋಗೋ ಮತ್ತು ಸಿಗ್ತೀನಿ ನಿಮ್ಗೆ ಅಲ್ಲಿ ಹೋಗಿಂದ. ಅಂಕರ ಕೊಟ್ಟಾರ ಮಾಡಿ ಹೋಗಂತ. ಇಲ್ಲಿಂದ ಸೆಲೆನ್ ಬಾಟ್ಲಿ ಅದಾವಂತ ಗ್ಲುಕೋಸ್ದು. ಅಲ್ಲಿ ಹೊಂಟಿವಿ. ಅಲ್ಲಿಂದ ಮೆಡ್ಚಿಲ್ಲೇ 83 ಕಿಲೋಮೀಟ್ರ್ ಇಲ್ಲಿಂದ. ಅದು ಮೆಡ್ಚಿಲ್ಲ 6 ನಂಬರ್ ಅಂದ್ರೆ 5 ನಂಬರ್ ಏನೈತದ. ಅಲ್ಲಿ ಇಳಿದು ಹೋಗ್ಬೇಕು ನೋಡಮ್ಮ. ಅಲ್ಲಿ ಹೋಗಿಂದ ಮತ್ತು ಅಲ್ಲಿ ಏನು ಲೋಡಿಂಗ ತಾಡ್ಪತ್ರಿ ಬಿಚ್ಚೋದಕ್ಕೆ ಗೊತ್ತಿಲ್ಲ. ಒಳಗೆ ಕುಂದಿರ್ತಾವ ಅಂತ ಹೇಳ್ಯಾರ. ಬಡ್ಡಿ ಅಂಕರ ಬಂದೀವಿ. ಈಗ ಬಂದು ನಿಂತೀನಿ. ಎಂಟ್ರಿ ಅಂಕರ ಮಾಡಿಸಿ ಬಂದೀನಿ. ಒಳಗೆ ಹೋಗಿ ಅವ್ರು ಕರಿತೀನಿ ಅಂದ್ರೆ ಸ್ಯಾನಿಟರಿ ಇದು ಗ್ಲುಕೋಸ್ ಅದಾವಂತ. ಮಾಲ್ಗುಟ್ಟಿಗೆ ಅದ ನೋಡಮ್ಮ. ಡೈರೆಕ್ಟ್ ಬಂದದ ಬಾಡಿ ಅಲ್ಲಿ ಬೆಳಗ್ಗೆ ಹಚ್ಚಿದ ಖಾಲಿಯಾಗಿಂದ ಹಂಗೆ ಖಾಲಿ ಮಾಡ್ಕೊಂಡು ಬಾಡಿಗೆ ಕೊಟ್ಟಿಂದ ಈ ಕಡೆ ಬಂದೀನಿ. ಅಲ್ಲಿಂದ 83 ಕಿಲೋಮೀಟ್ರ್ ಆಯ್ತು. 83 ಕಿಲೋಮೀಟ್ರು. ಮತ್ತು ಈ ಕಡೆ ಪಟಾಂಚೂರ್ ಮೇಲೆ ಹೋಗ್ಬಿಡೋಕೆ. ಆ ಕಡೆ ಶಂಶಾಬಾದ್ ಕಡೆ ಮತ್ತು 80 ಸುತ್ತಾಗತ್ತೆ. ಇಲ್ಲಿಂದ ಮತ್ತೆ ಪರಿಗೆ ಹಿಂಗೆ ಸುತ್ತ ಹೊಡೆದು ಹೋಗುತ್ತೆ. ಮತ್ತು ನಿಮ್ಗೆ ಮುಂದೆ ಹೇಳ್ತೀನಿ. ಇನ್ನು ಲೋಡಿ ಕರ್ದಲ್ಲಿ ಇಲ್ಲೇ ಸೈಡ್ ಹಾಕಿ ಅಂತ ಹೇಳ್ಯಾರ. ಸೈಡ್ ಹಾಕಿ ನಿಂತೀನಿ. ನೋಡ್ತೀನಿ ವಾಪಸ್ ನಿಮ್ಗೆ ಅಲ್ಲಿ ಒಳಗೆ ಕರ್ದಿಂದ ನೋಡ್ತೀನಿ. ವಿಡಿಯೋ ಮಾಡೋದಾರು ಮಾಡ್ತೀನಿ. ಅದ್ರ ಹೋಗಿ ತೋರಿಸ್ತೀನಿ, ಹೇಳ್ತೀನಿ ಮತ್ತು ನಿಮಗೆ ನಾನು ಸಿಗ್ತೀನಿ ನಿಮ್ಗೆ. ಹಾಯ್ ಹಲೋ. ಊಟ ಇವಾಗೆಲ್ಲ ಆಯ್ತು. ಊಟ ಮಾಡ್ಕೊಂಡು ಇಲ್ಲೇ ಹಿಂದೆ ಮಕ್ಕಳನ್ನ ಕಟ್ಕೊಂಡು ಇವತ್ತು ನೋಡೋದು ಲೋಡ್ ಇವತ್ತು ಕ್ಯಾನ್ಸಲ್ ಆಯ್ತದ. ಎದಕ್ಕೆ ಅವ್ರ ಬಿಲ್ ಎದಕ್ಕೆ ಸಂಬಂಧ ಇದಾಗೈತಿ. ಇವತ್ತು ಕ್ಯಾನ್ಸಲ್ ಆಯ್ತು. ಸಂಚನ ಕೇಳಿಸಿ ಸಂಜೆ 4 ಕ್ಯಾನ್ಸಲ್ ಆಗೈತೆ ಅಂದ್ರೆ ಟ್ರಾನ್ಸ್ಪೋರ್ಟಿಗೆ ಹಚ್ಚಿದ್ವಿ. ಮತ್ತಿಗೆ ಅಲ್ಲೇ ಐತಂತ ಹೋಗ್ಬೇಕು. ನೆಸಿನಾಗ ಅದು ಸಿಟಿಗೆ ಹೋಗ್ಬೇಕು. ಬೆಳಗ್ಗೆನೂ ಹೋಗ್ಬೇಕು. ನೆಸಿನ 4 ಗಂಟೆಗೆ ಬಿಡ್ತೀನಿ. ಇಲ್ಲಿ ರಾತ್ರಿ ಆದ ಊಟ ಮಾಡ್ಕೊಂಡ್ವಿ. ನಾ ಏನು ಮುಕ್ಕೊಂದಿನಿ ಡ್ರಾವೆಲ್ಲ ಮುಂದೆ ಮುಕ್ಕೋತಾನವ. ಇದು ಮಚ್ಚಲ್ದಂಗೆ ಕಟ್ಕೊಂಡು ಮುಕ್ಕೊಂದೀನಿ. ನೋಡ್ತೇನೆ ಮತ್ತೆ ಅಲ್ಲಿ ಬೆಳಗ್ಗೆ ಹೋಗಿನ ಸಿಗ್ತೀನಿ ನಿಮಗೆ. 4 ಆಗೈತಿ. ಈಗ ಹೊಂಟಿ ಹೋಗಮ್ಮಲ್ಲಿ ಲೋಡಿಂಗ್ ಕ್ರೂ ಮುಕ್ಕೊಂಬಲ್ಲಿ. ಮೊದಲು ನೋವು ಇರ್ತದೆ ಮುಂಜಾನೆ ಬೆಳಗ್ಗೆ ಎದ್ದು ಅಲ್ಲಿ ಹೋಗಿನ ಸಿಗ್ತೀವಿ. ಮತ್ತು ಲೋಡಿಗೆ ಅಂಕರ ಹೊಂಟೀವಿ. ಇಲ್ಲಿಂದ 42 ಕಿಲೋಮೀಟ್ರ್ ಐತಿ. ಒಳಗೆ ಸಿಟಿಯಾಗ ಹೋದ್ರೆ ಮತ್ತು ಔಟ್ರ್ ಹೆಂಗೆ ಹೊಡೋದ್ರೆ 63 ಚಿಲ್ಲರ್ ಆಗುತ್ತೆ. ಮತ್ತು ಟೋಲು ಅದಕ್ಕೆ ಒಂದು 200 ರೂಪಾಯಿ ಹೋಗುತ್ತೆ. ಅದು ಸಂಬಂಧ ಇಲ್ಲಿ ಒಳಗೆ ಹೊಂಟೀವಿ. ಈ ಗಾಡಿದು ಹೋಗಿ ಬಿಡಾಗ್ತೈತೆ ನೋನು. ಪಂಪಿಂಗ್ ಕೆಲಸ ಬಂದಿರ್ಬೇಕು. ಗ್ಲಾಸ ಪೂರ್ತಿ ಫಾಗ್ ಆದಂಗೆ ಆಗ್ಬಿಡ್ತದ. ಪಂಪಿಂಗ್ ಕೆಲಸ ಇರ್ಬೋದು. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಇಲ್ಲಿ ಒಂದು 4 ಗಂಟೆಗೆ ಬಿಟ್ಟಿದ್ದೆ. ಇಲ್ಲಿ 5 ಬಂದೆ. 30-40 ಕಿಲೋಮೀಟ್ರ್ ಆಗಿ ಇತ್ತು ಇಲ್ಲಿ. ಅಲ್ಲಿಂದ
ಮತ್ತು ಒಂದು ಮತ್ತು ಸಿಟಿಯಾಗ ಬರೋದಿತ್ತು. ಮತ್ತು ಮುಂಜಾನೆ 7-8 ಒಂದು ಟ್ರಾಫಿಕ್ ಆಗುತ್ತೆ ಜಾಸ್ತಿ 6 ಮೇಲೆ. 4ಕ್ಕೆ ಬಿಟ್ಟು ಬಂದು ಕೇಸಿ ಇಲ್ಲಿ 5:30 ಆಯ್ತು. ಸೈಡ್ ಹಚ್ಚಿ ಮುಕ್ಕೊಂಡಿದ್ವಿ. ಈಗ 8 ಟೈಮ್ ಏನು ಇಲ್ಲಿ ಏನು ಉಪ್ಪಿಟ್ಟು ಮಾಡ್ಕೋತೇನೆ. ಮಾಡ್ಕೊಂಡು ಅಲ್ಲಿ ಅದು ಸಂಧ್ಯಾಗ ಫ್ಯಾಕ್ಟ್ರಿ ನೋಡ್ತೀನಿ. ಹೋಗಿ ಕೇಸಿ ಎಂಟ್ರಿ ಮಾಡಿಸಿ ಕೇಸಿ ಬರ್ತೀನಿ. ಎಷ್ಟೊತ್ತು ಯಾವ ಮಾಡ್ತಾರೆ ಗೊತ್ತಿಲ್ಲ. ಡ್ರಮ್ ರೂಲರ್ ಅದ ಅಂತ ಹೇಳ್ಯಾರ. ಎಂಥದ್ದು ಗೊತ್ತಿಲ್ಲ. ಏನು ದಡಪ ತೆಗೋದಾಗುತ್ತೆ, ಅದ್ರಾಗ ಒಳಗೆ ಹೋಗ್ತೈತೆ ಗೊತ್ತಿಲ್ಲ. ಕ್ರೇನ್ ಇಲ್ಲ ಮಾಡೋರು ತೆಗಿಸ್ತಾರೆ. ಅಲ್ಲಿ ಹೋಗಿಂದ ಗೊತ್ತಾಗುತ್ತೆ. ಮತ್ತೆ ಸಿಗ್ತೀನಿ ನಿಮ್ಗೆ ಅಲ್ಲಿ ಹೋಗಿಂದ. ಗಾಡಿಲೇ ಲೋಡಿಗೆ ಅಂಕರ್ ಬಂದೀವಿ. ಇಲ್ಲೇ ಮುಂದೆ ಇರ್ತದೆ ಈ ಕರ್ದವ್ರವ್ರು ನೋಡಿ. ಮತ್ತು ಹೋಗಂತಿದ್ದೆ ಅದಕ್ಕೆ ಶಬ ಸಿಗ್ತೀನಿ ನಿಮ್ಗೆ. ಅಲ್ಲಿ ಏನ ಮಳೆ ಒಂದು ಏಕ ಹತ್ತೈತಿ. ತಾಡ್ಪತ್ರ ಒಂದು ಉಚ್ಬೇಕೇನ ಮಳೆಯವ್ರು ಹತ್ತೈತಿ. ಇಂಥದಾವ ಮಾಡೋಕೆ ಒಟ್ಟು ನಾವು ತೋರ್ಸ್ಕೊಂಡು ಬಿಟ್ಟಿವಿ. ಇನ್ನೊಂದಾದ್ರೂ ಮುಗೀತಿದ್ದು ಒಂದೆರಡು ನೋಡು. ಮಾತು ಮಳೆ ಐತಿ. ಹೋಗೋದಿ ನಾಳೆ ಎಲ್ಲ. ಈಗ ಹೊಂಟಿವಿ ನೋಡು. ಮತ್ತು ಈಗ 9ಕ್ಕೆ ಬರ್ತೈತೆ ಅದು. ಕಿಲೋಮೀಟ್ರ್ ಒಟ್ಟು 9 ಗಂಟೆ ಕುಲ್ಲಾಗತ್ತೆ. ಬಟ್ ನಾ ಅಂದ್ರೆ 10 ಗಂಟೆ ಬಿಟ್ಟು. ಯಾಕಂದ್ರೆ ಇಲ್ಲಿ ಭಾಳ ಗದ್ದಲ ಇರ್ತೈತಿ. ಅಸಂಬಂಧ ಲೇಟಾಗಿ ಬಿಟ್ಟು ಅಂದ್ರೆ ಅಷ್ಟು ಗದ್ದಲ ಐತಿ. ಜರ್ಮಟ್ ಕಡೆ ಇತ್ತು. ಅಲ್ಲಿಂದ 3 ಕಿಲೋಮೀಟ್ರ್ ಇದೇ ಇತ್ತು. ಇಲ್ಲಿ ಬರೋಕೆ 1 ತಾಸು ಮೇಲೆ ಟೈಮ್ ಇಲ್ಲಿ. ಕಾರ್ನವ್ರದ್ದು ಸಮಸ್ಯೆ ಭಾಳ. ಈಗ ರಾತ್ರಿ ಒಂದು ಎಲ್ ಬಿ ಸರ್ಕಲಿಂದ ಕಾಟದಾನಕ ಕಡೆ ಹೋಗಿ ಸಕಲಿಂದ ಹೋಗ್ಬೇಕು. Continue on Inner Ring Road for 2 kilometers. ಇನ್ನೊಂದು ಗಾಡಿ ವಾಪಸ್ ಇಲ್ಲೇ ಹೈದ್ರಾಬಾದ್ ಕಡೆ ಹೊಂಟೈತಿ. ಪರ್ಗಿ ದಾಟಿದ್ದು ಕಾಟದಾನೆ ಐತಿ. ಅಲ್ಲಿ ಹೋಗಿ ಖಾಲಿ ಆಗುತ್ತೆ. ಬ್ಯಾಟ್ರಿ ಲೋಡ್ ಮಾಡ್ಕೊಂಬಂದೈತಿ. ನಮ್ಮಪ್ಪ ವಾಪಸ್ ಒಂದು ಜೊತೆ ಬರ್ತಾನೆ. ಡ್ರೈವರ್ ಕೊಟ್ಟು ಕಳಿಸ್ತಾನೆ. ನಮ್ಮ ಮನ ಡ್ರೈವರ್ ಹಾಕ್ರ. ಯಾಕಂದ್ರೆ ನಮ್ಮ ಮಧ್ಯ ಆರಾಮಿಲ್ಲ. ವಾಪಸ್ ನಮ್ಮಪ್ಪ ಕರ್ಕೊಂಡು ಹೊಂಟೀನಿ. ಖಾಲಿ ಮಾಡ್ಕೊಂಬರ್ತಾರೆ ಹೋಗಿ. ತಾಳೆ ಕುಟ್ಟ ಕಡೆ ಬಂದೀವಿ. ಗಾಡಿ ಹಂಗಾರೆ ಫುಲ್ ರಂಬರ ಹಿಡ್ದೈತಿ. ಗಾಡಿ ಹಂಗಾಗೈತಿ. ಮ್ಯಾಗ ಗಾಡಿ ಸುತ್ತು ಒಟ್ಟು ಹಂಗಾಗೈತಿ ನಮ್ಮ ಗಾಡಿ. ಹಿಂದೆ ಸತ್ಯಕ್ಕೆ ನೋಡ್ರಿ ರಾಮ್ರಾಡ್ ಹಿಡೋದು ಗಾಡಿ ನೋಡಿ. ಹೋಗಿಂದ ತೊಳಿಬೇಕಲ್ಲ ಏನು. ಡೋರ್ ಗೀರ್ ಒಟ್ಟು ಶೆಟ್ ಹಿಡದೈತಿ. ಇನ್ನೊಂದು ತಾಳಿ ಕೊಟ್ಟಿದ್ದೀವಿ. ಮುದ್ದೆ ಬಾಳೆ ಹಿಡ್ಕೊಂಡಿ ಅಲ್ಲಿಂದ ಭಗವತಿಯಿಂದ ಹೋಗ್ಬೇಕು. ಹೋಗುಮಂತ ನೋಡಿ ಓಕೆ ಸಿ ಖಾಲಿ ಮಾಡ್ಕೊಂಡು ಹೋಗುಮಂತ ನಮ್ಮ ಹೋಗ್ಯಾರಲ್ಲಿ. ಗಾಡಿ ಖಾಲಿ ಹೆಂಗಿರತ್ತ. ಅದೇ 5 ನಿಮಿಷದಾಗ ಒಟ್ಟು ಬಡ ಉಳಿಸ್ಬಿಟ್ರು ಕೈಲಿ. ನೋಡ್ತೀನಿ ಮತ್ತೆ ಇದು ನೋಡಿ ಇಲ್ಲಿ ಏನು ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಡೆದ ಸಿಗ್ತೀನಿ.